ಇವತ್ತು ದರ್ಶನ್ ಹಾಗೂ ವಿಜಯಲಕ್ಷ್ಮಿಯ ಮದುವೆ ವಾರ್ಷಿಕೋತ್ಸವ. ಇದೇ ಹೊತ್ತಲ್ಲೇ ಗುಡ್ ನ್ಯೂಸ್ ಒಂದು ಸಿಕ್ಕಿದೆ. ಬಹುದಿನದಿಂದ ಕೇಳ್ತಾ ಇದ್ದ ಬೇಡಿಕೆಗೆ ಜೈಲ್ ಅಧಿಕಾರಿಗಳು ಕೊನೆಗೂ ಸಮ್ಮತಿ ಸೂಚಿಸಿದ್ದಾರೆ. ಹೀಗಾಗಿ ಇವತ್ತು ವಿಜಯಲಕ್ಷ್ಮಿ ಮತ್ತು ದರ್ಶನ್ ಮುಖಾಮುಖಿ ಆಗಲಿದ್ದಾರೆ. ಗಂಡ ಹೆಂಡತಿ ಅನ್ನೋ ಸಂಬಂಧವೇ ಹಾಗೆ. ಜೊತೆಗಿದ್ದಾಗ ಹುಸಿಮುನಿಸು, ಸಣ್ಣ ಸಣ್ಣ ಮನಸ್ತಾಪ, ಅದೇ ಸ್ವಲ್ಪ ದೂರ ಆದ್ರೂ ಬಿಟ್ಟಿರೋದಕ್ಕಾಗದಷ್ಟು ಚಡಪಡಿಕೆ. ಅದರಲ್ಲೂ ಕಣ್ಣಿಗೆ ಕಾಣದಂತೆ ಕಣ್ಮರೆಯಾದ್ರಂತೂ ಹೇಳತೀರದು. ಸದ್ಯಕ್ಕೆ ಇಂಥದ್ದೇ ನೋವನ್ನ ವಿಜಯಲಕ್ಷ್ಮಿ ದರ್ಶನ್ ಕೂಡ ಅನುಭವಿಸುತ್ತಿದ್ದಾರೆ. ತಮ್ಮ ವಿವಾಹ ವಾರ್ಷಿಕೋತ್ಸವದ ದಿನಗಳು ಹತ್ತಿರವಾಗ್ತಿದ್ದಂತೆ ಹಳೆ ನೆನಪುಗಳೆಲ್ಲ ಕಣ್ಣೀರಾಗಿ ಹೊರಬರ್ತಿವೆ. ಕಳೆದ ವರ್ಷ ವಿವಾಹ ವಾರ್ಷಿಕೋತ್ಸವ ಆಚರಿಸಿಕೊಂಡಿದ್ದ ದರ್ಶನ್ ಪಾಲಿಗೆ ಈ ವರ್ಷ ಕರಾಳ ವರ್ಷವಾಗಿ ಆವರಿಸಿದೆ. ಹುಟ್ಟುಹಬ್ಬಕ್ಕೆ ಹೊರಗಿರಲಿಲ್ಲ, ಸಿನಿಮಾ ಬಿಡುಗಡೆ ಸಮಯದಲ್ಲೂ ಅಭಿಮಾನಿಗಳ ಕಣ್ಮುಂದೆ ಬಂದಿರಲಿಲ್ಲ, ಪತ್ನಿ ಹುಟ್ಟುಹಬ್ಬಕ್ಕೂ ಪಕ್ಕದಲ್ಲಿರಲಿಲ್ಲ. ಇದೀಗ ವಿವಾಹ ವಾರ್ಷಿಕೋತ್ಸವಕ್ಕೂ ಮತ್ತದೇ ಒಂಟಿತನ. ಹೀಗಾಗಿಯೇ ವಿಜಯಲಕ್ಷ್ಮಿ ಕಣ್ಣೀರಾಗಿರೋದು. ದರ್ಶನ ಅದೆಷ್ಟೇ ಸಾಧನೆ ಮಾಡಿರಬಹುದು, ದೊಡ್ಡ ದೊಡ್ಡ ಸಿನಿಮಾದಲ್ಲಿ ನಟಿಸಿರಬಹುದು, ಆದರೆ ಕಷ್ಟದ ಕಾಲದಲ್ಲಿ ಜೊತೆಗೆ ನಿಂತ ಜೀವ ಅಂದ್ರೆ ಅದು ವಿಜಯಲಕ್ಷ್ಮಿ. ದರ್ಶನ್ ಪಾಲಿನ ಅದೃಷ್ಟ ದೇವತೆ. ಬೇರೆ ಹೆಣ್ಣಿನ ವಿಷಯಕ್ಕೆ ಗಂಡ ಜೈಲು ಸೇರಿದ್ರು ಗಂಡನ ಬೆನ್ನ ಹಿಂದೆ ನಿಂತ ಗಟ್ಟಿಗಿತ್ತಿ. ಕಳೆದೆರಡು ವರ್ಷದಿಂದ ವಿಜಯಲಕ್ಷ್ಮಿ ಪಟ್ಟ ಪಾಡು ಆ ದೇವರಿಗೆ ಗೊತ್ತು. ಮಗನ ತಾಯಿಯಾಗಿ, ಗಂಡನ ಪಾಲಿನ ಅರ್ಧಾಂಗಿಯಾಗಿ ಕೋರ್ಟು ಕಚೇರಿ ಅಂತ ಸುತ್ತಾಡುತ್ತಿದ್ದಾರೆ. ಇದರ ಮಧ್ಯೆ ಗಂಡನ ಒಳಿತಿಗಾಗಿ ಸಿಕ್ಕ ದೇವಸ್ಥಾನಗಳಿಗೆ ಅಲೀತಿದ್ದಾರೆ. ಆದರೆ ಈ ಬಾರಿ ಯಾಕೋ ವಿಜಯಲಕ್ಷ್ಮಿ ಮನಸ್ಸು ಭಾರವಾಗಿದೆ. ನಿರೀಕ್ಷೆಗಳೆಲ್ಲ ಕೈಜಾರಿ ಹೋಗ್ತಿದ್ದಂತೆ ಕಣ್ಣೀರ ಅಲೆಗಳು ಏಳುವುದಕ್ಕೆ ಶುರುವಾದಂತಿದೆ. ದರ್ಶನ್ ಹಾಗೂ ವಿಜಯಲಕ್ಷ್ಮಿ 2024ರಲ್ಲಿ ಅದ್ಯಾವ ಘಳಿಗೆಯಲ್ಲಿ ದುಬೈನಲ್ಲಿ ವಿವಾಹ ವಾರ್ಷಿಕೋತ್ಸವ ಆಚರಿಸಿಕೊಂಡು ಬಂದ್ರು. ಅಲ್ಲಿಂದಲೇ ಕೆಟ್ಟ ಸಮಯ ಶುರುವಾಗಿದ್ದು. ದರ್ಶನ್ ಜೊತೆಗಿನ ದಶಕದ ಪ್ರೀತಿ ಅಂತ ಪವಿತ್ರ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಬಿಸಿದ್ದು. ವಿಜಯಲಕ್ಷ್ಮಿ ಹಾಗೂ ಪವಿತ್ರಳ ಸೋಷಿಯಲ್ ಮೀಡಿಯಾ ವಾರ್ ಶುರುವಾಗ್ತಿದ್ದಂತೆ ದರ್ಶನ್ ಮೌನಕ್ಕೆ ಜಾರಿದ್ರು. ವಿಜಯಲಕ್ಷ್ಮಿ ಏನೇ ಖರೀದಿಸಿದ್ರು ಪವಿತ್ರ ಗೌಡ ಕೂಡ ಅಂಥದ್ದೇ ವಸ್ತುವನ್ನ ಪರ್ಚೇಸ್ ಮಾಡುತ್ತಿದ್ರು. ಈ ಶೀತಲ ಸಮರ ನಡೆಯುತ್ತಿರೋ ಹೊತ್ತಲ್ಲೇ ನಡೆಯಬಾರದ ಘಟನೆ ನಡೆದಿದ್ದು. ಚಿತ್ರದುರ್ಗದ ರೇಣುಕಾಸ್ವಾಮಿ ಬೆಂಗಳೂರಲ್ಲಿ ಹೆಣವಾಗಿದ್ದು. ಅಲ್ಲಿಂದಲೇ ದರ್ಶನ್ ಪಾಲಿಗೆ ನವಗ್ರಹಗಳು ಹೆಗಲೇರಿ ನಿಂತಿದ್ದು. ಜೈಲು ಸೇರಿ 9 ತಿಂಗಳಾದರೂ ಹೊರಬರುವುದಕ್ಕೆ ಆಗಿಲ್ಲ. ಇನ್ನೊಂದು ವರ್ಷ ಹೊರಬರುವುದಕ್ಕೆ ದಾರಿಗಳೂ ಇಲ್ಲ. ಇದು ವಿಜಯಲಕ್ಷ್ಮಿಯ ಮನೋಸ್ಥೈರ್ಯವನ್ನೇ ಕುಗ್ಗಿಸಿದಂತೆ ಕಾಣುತ್ತಿದೆ. ಸುಪ್ರೀಂ ಆದೇಶ ಹೊರಬಿದ್ದ ಬೆನ್ನಲ್ಲೇ ಮೌನಕ್ಕೆ ಜಾರಿದ್ದಾರೆ. ವಿವಾಹ ವಾರ್ಷಿಕೋತ್ಸವ ಹತ್ತಿರ ಬಂದ ಹೊತ್ತಲ್ಲೇ ಸುಪ್ರೀಂ ಶಾಕ್ ಕೊಟ್ಟಿದೆ. ಇನ್ನೊಂದು ವರ್ಷ ಹೊರಬರದಂತೆ ಬೀಗ ಜಡಿದಿದೆ. ಹೀಗಾಗಿಯೇ ದರ್ಶನ್ರ ಫೋಟೋ ಹಾಕ್ಕೊಂಡು ಅದರ ಪಕ್ಕದಲ್ಲಿ ಒಡೆದ ಹೃದಯದ ಎಮೋಜಿ ಪೋಸ್ಟ್ ಮಾಡಿದ್ದಾರೆ. ಒಳ ಸಂದರ್ಶನಕ್ಕೆ ಅನುಮತಿ ಕೋರಿದ್ದ ದರ್ಶನ್ಗೆ ಸಿಹಿ ಸುದ್ದಿ. ಪತ್ನಿ ಮಗನ ಭೇಟಿಗೆ ಜೈಲು ಅಧೀಕ್ಷಕರಿಂದ ಗ್ರೀನ್ ಸಿಗ್ನಲ್. ಅತ್ತ ವಿಜಯಲಕ್ಷ್ಮಿ ದರ್ಶನ್ರ ನೋವಲ್ಲೇ ದಿನ ಕಳೆಯುತ್ತಿದ್ರೆ, ಇತ್ತ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಅಧೀಕ್ಷಕರಿಗೆ ಪತ್ರವೊಂದನ್ನ ಬರೆದಿದ್ರು. ಜೈಲಿನಲ್ಲಿಯೇ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗನ ಒಳ ಸಂದರ್ಶನಕ್ಕೆ ಅನುಮತಿ ನೀಡುವಂತೆ ಮನವಿ ಮಾಡಿದ್ರು. ಇದರ ಬೆನ್ನಲ್ಲೇ ಈಗ ಗುಡ್ ನ್ಯೂಸ್ ಸಿಕ್ಕಿದೆ. ದರ್ಶನ್ ಪತ್ರ ಬರೆದಿರೋದ್ರ ಹಿಂದೆಯೂ ಕಾರಣ ಇತ್ತು. ದರ್ಶನ್ ಮತ್ತು ವಿಜಯಲಕ್ಷ್ಮಿಯ ವಿವಾಹ ವಾರ್ಷಿಕೋತ್ಸವವಿದೆ. ಹೀಗಾಗಿ ಪತ್ನಿ ಮತ್ತು ಮಗನ ಭೇಟಿಗೆ ಹಾತೊರೆಯುತ್ತಿದ್ದಾರೆ. ಈ ಹಿಂದೆ ಕೂಡ ಕುಟುಂಬದವರ ಒಳ ಸಂದರ್ಶನಕ್ಕೆ ಅನುಮತಿ ನೀಡುವಂತೆ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಆದರೆ ಕೋರ್ಟ್ನಲ್ಲಿ ಪದೇ ನಿರಾಸೆ ಅನುಭವಿಸಿದ್ರು. ಹೀಗಾಗಿ ಇದೀಗ ಜೈಲು ಅಧಿಕಾರಿಗಳಿಗೆ ಪತ್ರ ಬರೆದು ಮನವಿ ಮಾಡಿದ್ರು. ಇನ್ನೊಂದೆಡೆ ವಿಜಯಲಕ್ಷ್ಮಿ ಕೂಡ ಕಾರಾಗೃಹ ಇಲಾಖೆ ಡಿಜಿಪಿ ಅಲೋಕ್ ಕುಮಾರ್ರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿ ಬಂದಿದ್ರು. ಹೀಗಾಗಿ ಪತ್ನಿ ಮಗ ಸೇರಿ 5 ಅವಕಾಶ ನೀಡಲಾಗಿದ್ದು 30 ನಿಮಿಷಗಳ ಕಾಲ ಮಾತುಕತೆ ನಡೆಸಲಿದ್ದಾರೆ. ಒಟ್ನಲ್ಲಿ ತುಂಬಾ ದಿನಗಳ ನಂತರ ಗಂಡ ಹೆಂಡತಿ ಮಗನ ಭೇಟಿ ಆಗ್ತಿದೆ. ಅದು ಕೂಡ ಕೊಠಡಿಯೊಂದರಲ್ಲಿ. ಕುಗ್ಗಿ ಹೋಗಿರೋ ದರ್ಶನ್ಗೆ ಹೆಂಡತಿ ಮಗನ ದರ್ಶನ ಸ್ವಲ್ಪ ಮಟ್ಟಿಗೆ ಧೈರ್ಯ ನೀಡಲಿದೆ. ಗೀತಾ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು.